ಭಾಗ್ಯಮವ್ರೆ, ಏನಮ್ಮ? ಮಡ್ಲಕ್ಕಿಗೆಲ್ಲ ರೆಡಿ ಇದೆ ಅಲ್ವಾ? ಎಲ್ಲ ರೆಡಿ ಇದೆ. ಹಾ, ಮತ್ತೆ ಲಕ್ಷ್ಮವ್ರೆ, ಪೂಜೆಗೆ ಹಣ್ಣು ಎಲ್ಲ ರೆಡಿ ಇದೆ ಅಲ್ವಾ? ರೆಡಿ ಇದೆ ಎಲ್ಲ. ಹಾ, ಹೇಳು ರುಕ್ಕು, ಏನಾದ್ರು ವಿಚಾರ ಗೊತ್ತಾಯ್ತಾ? ಏನಾಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಪಲ್ಲವಿ. ನಾನಂತೂ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾಕೆ? ಅಂತದೇನಾಯ್ತು? ಪಲ್ಲವಿ, ನನ್ ಗಂಡಂಗ್ ಕಾಲ್ ಮಾಡಿದ್ದೆ. ಅವ್ರು ನಿನ್ನೆ ಮನೆಗ್ ಬರಕ್ ಆಗ್ಲಿಲ್ಲ ಅಂತ ನನ್ನ ಹತ್ರ ಸಾರಿ ಕೇಳಿದ್ರು. ನೀನ್ ನೋಡಿದ್ರೆ ಅವ್ರಿಬ್ರು ನಿಮ್ ಮನೆಗ್ ಬಂದಿದ್ರು ಅಂತ ಹೇಳ್ದೆ. ನಿಜವಾಗ್ಲೂ ನಿಮ್ ಮನೆಗ್ ಬಂದಿದ್ದು ಇವ್ರಿಬ್ರೇನಾ? 100% ಅವರೇ ಕಣೆ. ಅವ್ರು ಬಂದಿಲ್ಲ ಅಂದ್ರೆ ನಾನ್ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ಯಾವ್ದ್ ನಿಜಾನೋ ಯಾವ್ದ್ ಸುಳ್ಳು ನನ್ಗಂತೂ ತಲೆ ಕೆಟ್ಟ ಹೋಗ್ತಿದೆ. ನೋಡು, ನಿನಗ್ ಸುಳ್ಳು ಹೇಳೋ ಅನಿವಾರ್ಯತೆ ನನಗಿಲ್ಲ. ಆಮೇಲೆ ಆ ಜಾನ್ಸಿ ಇವಾಗ ತಾನೇ ನಮ್ಮ ಮನೆಯವ್ರ ಹತ್ರ ಸೀಮಂತ ಶಾಸ್ತ್ರ ಬಗ್ಗೆ ಏನು ಗೊತ್ತಿಲ್ದಿರೋರ್ ತರ ಎಲ್ಲಾ ತಿಳ್ಕೊಂಡ್ಲು. ಅಂದ್ಮೇಲೆ ನಾನ್ ನಿನ್ನ ಹತ್ರ ಹೇಳ್ದಾಗೆ ಆ ಚಾರುಗ್ ಸೀಮಂತ ಶಾಸ್ತ್ರ ಮಾಡ್ತಿರೋದ್ ನಿಜ ತಾನೆ? ಪಲ್ಲವಿ, ನಾನ್ ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೆ. ನೀನ್ ಹೇಳ್ತಾ ಇರೋದೆಲ್ಲ ನಿಜಾನ? ನನಗ್ ನಂಬೋದಕ್ಕೆ ಆಗ್ತಿಲ್ಲ. ಅಂದ್ರೆ ಅದ್ರ ಅರ್ಥ ನಿನ್ಗೆ ನಿನ್ ಗಂಡನ್ ಮೇಲಿರೋ ನಂಬಿಕೆ ಜಾಸ್ತಿ ಅಂತ ಅರ್ಥ ಆಯ್ತು ಬಿಡು. ಓಕೆ, ನಿನ್ ನಂಬಿಕೆ ಸುಳ್ಳು ಅಂತ ಹೇಳ್ಬೇಕಾದ್ರೆ ಅವ್ರ ಇಲ್ಲಿಂದ ಸೀಮಂತಕ್ ಹೊರಟ್ಮೇಲೆ ನಾನು ನಿಂಗೆ ಫೋನ್ ಮಾಡ್ತೀನಿ ಬಿಡು. ಆಗ ನೀನೇ ಖುದ್ದಾಗ್ ಹೋಗಿ ಕಣ್ಣಾರೆ ನೋಡಿ ಕನ್ಫರ್ಮ್ ಮಾಡ್ಕೊ. ಹಾಗಾದ್ರೂ ನಿಮ್ಗೆ ಸುಳ್ಳು ಹೇಳ್ತಿರೋದ್ ಯಾರು ಅಂತ ಗೊತ್ತಾಗುತ್ತೆ. ಅಣ್ಣ ಅಣ್ಣ ಅಣ್ಣ, ಯಾಕೆ ಕಿರ್ಸ್ತಾ ಇದ್ಯಾ? ಅವ್ನ್ ಮನೇಲಿಲ್ಲ. ಹೌದಾ? ಎಲ್ಲಿಗೆ ಹೋಗಿದ್ದಾನೆ? ನನ್ಗೇನೆ ಗೊತ್ತು. ಅದೇನೋ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಅಂತ ತರುಣ ಜೊತೆ ಹೋದ. ಜಾನ್ಸಿ? ಅದೇ ಕಣೆ, ಅವ್ರ ಫ್ರೆಂಡ್ಗೆ ಸೀಮಂತ ಇದೆ ಅಲ್ವಾ, ಮುಗಿಸ್ಕೊಂಡ್ ಬರ್ತೀನಿ, ಬರೋದ್ ಲೇಟ್ ಆಗತ್ತೆ ಅಂತ ಹೇಳಿದಾಳೆ. ಅದ್ ಸರಿ, ನೀನ್ ಯಾಕೆ ಅವ್ರ ಬಗ್ಗೆ ಕೇಳ್ತಾ ಇದೀಯಾ? ಏನಿಲ್ಲಮ್ಮ, ಮನೇಲಿ ಕಾಣಿಸ್ಲಿಲ್ವಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ. ಸರಿನಮ್ಮ. ಅಂದ್ರೆ ಇವರಿಬ್ರು ಮನೇಲಿ ಸುಳ್ಳು ಹೇಳಿ ಹೋಗಿದಾರೆ. ಅಂದ್ರೆ ಗ್ಯಾರಂಟಿ ಸೀಮಂತ ಮಾಡಕ್ಕೆ ಹೋಗಿರೋದು. ಹೋಗಿ ಹೋಗಿ ನಿಮ್ಗೆ ಹೇಗ್ ಶಾಕ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಭಾಗ್ಯಮವ್ರೆ, ಏನಮ್ಮ? ಮಡ್ಲಕ್ಕಿಗೆಲ್ಲ ರೆಡಿ ಇದೆ ಅಲ್ವಾ? ಎಲ್ಲ ರೆಡಿ ಇದೆ. ಹಾ, ಮತ್ತೆ ಲಕ್ಷ್ಮವ್ರೆ, ಪೂಜೆಗೆ ಹಣ್ಣು ಎಲ್ಲ ರೆಡಿ ಇದೆ ಅಲ್ವಾ? ರೆಡಿ ಇದೆ ಎಲ್ಲ. ಹಾ, ಮತ್ತೆ ನೀವು ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ? ಮಾಡ್ಕೊಂಡಿದೀವಿ. ಜಾನ್ಸಿ ಮೇಡಮ್, ನೀವ್ ಯಾಕೆ ಟೆನ್ಷನ್ ಆಗ್ತೀರಾ? ಅವರೆಲ್ಲ ರೆಡಿ ಮಾಡ್ಕೋತಾರ ಬಿಡಿ. ಅದ್ ಹಾಗಲ್ಲ ಯಜಮಾನ್ರೆ, ಸುಮ್ನೆ ಪೂಜೆ ಸಮಯದಲ್ಲಿ ಅದಿಲ್ಲ ಇದಿಲ್ಲ ಅಂತ ಟೈಮ್ ವೇಸ್ಟ್ ಆಗಲ್ವಾ? ಅದಕ್ಕೆ ಎಲ್ಲ ಈಗ್ಲೇ ಚೆಕ್ ಮಾಡ್ಕೋತಿದ್ದೀನಿ. ಸರಿ ಸರಿ. ತರುಣ, ವಾದ್ಯದವ್ರಿಗೆ ಹೇಳಿದ್ಯಾ? ಓ, ಅವ್ರೇನ್ ಹೇಳಾಯ್ತು? ಅವ್ರ ಅಂದವೆ ಎಕ್ಸ್ಟ್ರಾ ಚೇರ್ಸ್ ಹೇಳಿದ್ನಲ್ಲ, ಅದು ತರ್ಸಿದ್ದಾಯ್ತು, ಹಾಕ್ಸಿದ್ದು ಆಯ್ತು. ಓಕೆ. ಜಾನ್ಸಿ ಮೇಡಮ್ ಟೆನ್ಷನ್ ಆಗ್ಬೇಡ ಅಂತ ಹೇಳಿ ನೀನ್ ಯಾಕೋ ಟೆನ್ಷನ್ ಆಗ್ತಿದ್ಯಾ? ಅದ್ ಹಾಗಲ್ಲ ತರುಣ, ಇಂಥ ಒಳ್ಳೆ ಕಾರ್ಯಕ್ರಮದ ಜವಾಬ್ದಾರಿ ನಮ್ಗೆ ವಹಿಸಿದ್ದಾರೆ ಅಂದ್ಮೇಲೆ ಅದಕ್ಕೆ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಅದಕ್ಕೆ ಒಂದ್ ಸ್ವಲ್ಪ ಟೆನ್ಷನ್. ನೀವಿಬ್ರು ಏನು ತಲೆ ಕೆಡಿಸ್ಕೊಂಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ ಆಯ್ತಾ? ಜನ ಬಂದು ಫಂಕ್ಷನ್ ಅಟೆಂಡ್ ಮಾಡಿ, ಊಟ ಮಾಡಿ, ತಾಂಬೂಲ ತಗೊಂಡೋಗೋವರೆಗೂ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೀನಿ. ನೀವಿಬ್ರು ಗಂಡ ಹೆಂಡತಿ ಹೋಗಿ ಸ್ಟೇಜ್ ಮೇಲೆ ಫಂಕ್ಷನ್ ಮಾಡ್ಕೊಡೋದು ಒಂದೇ ಬಾಕಿ. ಮಂಗಳಮವ್ರೆ, ಲೋ ರಾಘು, ನಾವೇನೋ ಚಾರು ಸೀಮಂತ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ, ಆದ್ರೆ ಅವ್ರ ಮನೆ ಕಡೆಯವ್ರು ಯಾರು ಬಂದಿಲ್ವಲ್ಲ? ನಾನಿದ್ದೀನಿ. ಸೀತೆ ಸೀಮಂತ ನಡೀತಾ ಇರ್ಬೇಕಾದ್ರೆ ಈ ಹನುಮಂತ ಬರ್ದೇ ಇರ್ತಾನ? ಈಗ ನೀವೇನೋ ಬಂದ್ರಿ, ಆದ್ರೆ ಚಾರು ಅವ್ರಿಗೆ ಅವ್ರ ಮನೆಯಿಂದ ಯಾರು ಮುತ್ತೈದೆಯರು ಬಂದಿಲ್ಲ ಅಂತ ಅನ್ಸುತ್ತಲ್ವಾ? ಯಜಮಾನ್ರೆ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಚಾರು ಅವ್ರಿಗೆ ಬೇಜಾರಾಗ್ತಿರೋ ರೀತಿ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಸರಿ, ಎಲ್ಲ ಬನ್ನಿ ಬೇಗ, ಇನ್ನು ಬೇಜಾನ್ ಕೆಲಸ ಇದೆ. ಬನ್ನಿ ಬನ್ನಿ. ಬಾ ತರುಣ. ಏನಾಯ್ತು ರಮಾಚಾರಿ? ಬೇಸರ ಆಗ್ತದೆ. ಯಾಕೆ? ಇದೇನ್
ಅಂತ್ಯ ಸಾರಿ ಏನಾಗಿದೆ ನಿನ್ಗೆ? ಮೇಡಮ್, ಮುಂದೆ ನಿಮ್ಮ ಸೀಮಂತನ ಮಾಡೋಣ ಅಂತ ನಾನೇ ಅಲ್ವಾ ಹೇಳಿದ್ದು. ನಾನು ಹೇಳಾದ್ಮೇಲೆ ಅಮ್ಮ ಅಜ್ಜಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಅಲ್ವಾ. ಆ ಮಾತೆಲ್ಲ ಇವಾಗ ಯಾಕೆ ರಾಮಾಚಾರಿ? ಸೀಮಂತನ ಎಲ್ಲರೂ ಮುಂದೆ ಗ್ರ್ಯಾಂಡಾಗಿ ಮಾಡೋಣ ಅಂತಾನೆ ಇದ್ದೆ. ಆದರೆ ಸೀಮಂತ ಮಾಡ್ತಿದ್ದ ವಿಷಯ ಗೊತ್ತಾಗಿದ ತಕ್ಷಣ ಅಗ್ರಹಾರದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದು ಅಮ್ಮಂಗೆ ಕಿವಿಗೆ ಬಿದ್ದು ಬೇಸರ ಮಾಡಿಕೊಂಡ್ರು ಮೇಡಮ್. ಸೀಮಂತ ಮಾಡೋದು ಬೇಡವೋ ಅನ್ನೋ ಯೋಚನೆಯಲ್ಲೇ ಇದ್ರು. ಸೀಮಂತ ಅಂದಮೇಲೆ ಗಂಡ ಮಾಡೋ ಒಂದು ಶಾಸ್ತ್ರಗಳಿರುತ್ತಲ್ವ. ಈಗ ನಾನು ನಿಮ್ಮ ಗಂಡ ಆಗಿದ್ರು ಬದುಕಿದ್ದು ಸತ್ತಂಗಿದ್ದೀನಿ. ಅದಕ್ಕೆ ಸೀಮಂತ ಮಾಡೋದೇ ಬೇಡ ಅಂತ ನಾನೇ ಅಮ್ಮಂಗೆ ಹೇಳ್ಬಿಟ್ಟೆ ರೀ. ನಿಮ್ಮ ಸೀಮಂತ ಕಾರ್ಯಕ್ರಮನ ಎಲ್ಲರ ಮುಂದೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮನೆಯವರೆಲ್ಲ ಸೇರಿ ನಿಮಗೂ ನಮ್ಮ ಮಗು ಒಂದ್ಸಾರಿ ಹರಿಸಿ ಆಶೀರ್ವಾದ ಮಾಡ್ತಾರೆ ಅಂತ ಆಸೆ ಪಟ್ಟಿದ್ದೆ. ಸರಿ, ಈಗ ನೋಡಿ ಮೇಡಮ್, ಯಾರೋ ಆರ್ಗನೈಸ್ ಮಾಡ್ತಿರೋ ನಿಮ್ಮ ಸೀಮಂತ ಕಾರ್ಯಕ್ರಮಕ್ಕೆ ಒಬ್ಬನೇ ಅದು ಗೆಸ್ಟ್ ಆಗಿ ಬರ್ತಾ ಇದ್ದೀನಿ. ಡೋಂಟ್ ವರಿ ರಾಮಾಚಾರಿ, ನಮ್ಮ ಮಗುಗೂ ನನಗೂ ನಿನ್ನ ಆಶೀರ್ವಾದ ಸಿಕ್ಕರೆ ಸಾಕು. ನನ್ನ ಜೊತೆ ನೀನೊಬ್ಬ ಇದ್ರೆ ಸಾಕು, ಎಲ್ಲರೂ ಇದ್ದ ಹಾಗೆ. ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಈ ಸೀಮಂತ ಫಂಕ್ಷನಲ್ಲಿ ಯಾವ ವಿಘ್ನನೂ ಆಗದೆ ಇರಲಿ ಅಂತ. ಇದು ಎಲ್ಲರಿಂದ ಗೌಪ್ಯವಾಗಿ ನಡೀತಿರೋ ಫಂಕ್ಷನ್ ಅಲ್ವಾ ಮೇಡಮ್, ಏನು ವಿಘ್ನನೂ ಆಗಲ್ಲ. ಸರಿ, ಹೊರಡೋಣ. ಮದುಮಗಳ ಥರ ಕಾಣ್ತಾ ಇದ್ದೀರಾ. ನೀನು ಅಷ್ಟೇ ರಾಮಾಚಾರಿ, ಮದುಮಗನ ಥರ ಕಾಣ್ತಿದ್ಯಾ. ಮತ್ತೆ ರೆಡಿ ಮಾಡಿರೋದು ಯಾರು? ಓ, ಹಾಗಿದ್ರೆ ನಮ್ಮ ಹುಡುಗಿಗೆ ಏನಾಗಿದೆ? ಹುಡುಗಿಗೆ ಏನಾಗಿದೆ? ನಮ್ ರಾಮಾಚಾರಿ ಬಿಟ್ಕೊಂಡ್ ಬಿಡದೆ ನೋಡ್ತಿರುವಾಗ್ಲೇ ಗೊತ್ತಾಗ್ತಿಲ್ವಾ? ಸರಿ, ಈಗ ಶಾಸ್ತ್ರಗಳು ಶುರು ಮಾಡೋಣ. ಶಾಸ್ತ್ರಗಳು ಶುರು ಆಗ್ಲಿ ಅಂತ ಹೇಳೋದಕ್ಕೆ ನೀನ್ ಪೂಜೆ ಮಾಡ್ಸೋದಕ್ ಬಂದಿಲ್ಲ ಅಣ್ಣ. ಇಲ್ಲಿ ಚಾರು ಅಂತ ಆಗ್ತಿದೆ. ಅದಕ್ಕೂ ಮುಂಚೆ ಒಂದು ಮುಖ್ಯವಾದ ವಿಷಯ ಇದೆ. ಅಂತ ವಿಚಾರ ಏನು? ರಾಕು, ನಮ್ಮ ಎಲೆ ಕೊಟ್ಟು ನೀವೆಲ್ಲರೂ ಈ ಫಂಕ್ಷನ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸೀಮಂತ ಅಲ್ಲ, ಹೆಣ್ಣು ಸಾಕ್ಷಿ ಆಗೋದಕ್ಕೆ ಬಂದಿದ್ದೀರಾ. ಜವಾಬ್ದಾರಿಗಳನ್ನ ಎಲ್ರು ಹೆಗಲ್ ಮೇಲೆ ಹೊತ್ಕೊಂತಾರೆ ಅಂತ ಹೇಳ್ತಾರೆ. ಆದ್ರೆ ಜವಾಬ್ದಾರಿಗಳನ್ನ ತನ್ನ ಹೃದಯದಲ್ಲಿ ಜೋಪಾನವಾಗಿ ಕಾಪಾಡ್ಕೊಳ್ಳೋ ಒಬ್ಬ ಹೃದಯವಂತ ಇವತ್ತು ಪಾಗೋ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಬಂದಿದ್ದಾರೆ. ನಮ್ ಹೀರೋಯಿನ್ಗೆ ಪ್ರಪೋಸ್ ಮಾಡಿಲ್ಲ ಅನ್ನೋದ ವಿಪರ್ಯಾಸ. ನಾವು ಬಿಟ್ಬಿಡ್ತೀವ? ನೋ ವೇ, ಚಾನ್ಸೇ ಇಲ್ಲ. ಈಗ್ಲೇ ಇಲ್ಲೇ ನಿಮ್ಮೆಲ್ರ ಮುಂದೆನೆ ರಾಮಾಚಾರಿ ಅವರು ಚಾರು ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಆತ್ಮೀಯವಾಗಿ ಕೋರಿಕೊಳ್ಳುತ್ತೇವೆ. ನಾನಾ? ನೀವೇ ಅಣ್ಣ. ಏಯ್ ತಂಗಿ, ನನಗೆ ಪ್ರಪೋಸ್ ಮಾಡಕ್ಕೆಲ್ಲ ಬರಲ್ಲ, ಸುಮ್ಮನಿದೆ. ನಮಗ್ ಬರ್ದೇ ಇರೋ ಮಂತ್ರನ ಒಂದೇ ಉಸಿರಲ್ಲಿ ಹೇಳ್ತೀರಾ? ಅದು ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಕ್ ಬರ? ಹೇಳಕ್ ಬರುತ್ತೆ, ಪ್ರೀತಿ ಮಾಡಕ್ಕೂ ಬರುತ್ತೆ, ಆದ್ರೆ ಈ ಪ್ರಪೋಸ್ ಮಾಡಕ್ಕೆಲ್ಲ ನಂಗೆ ಬರಲ್ಲ. ಸುಮ್ಮನೆ ಇದನ್ನ ಬಿಟ್ಬಿಡಿ. ಇಲ್ಲಿ ಈ ಚಾನ್ಸ್ ಬಿಟ್ರೆ ಮತ್ತೆ ಸಿಗಲ್ಲ ಅಣ್ಣ. ಲವ್ ಮುರಾರಿ, ನೀನೊಂದ್ಸಲ ಏನು ತೊಂದರೆ ಇಲ್ಲ ರಾಮಾಚಾರಿ. ನಿನ್ನಲ್ಲಿರೋ ಪ್ರೇಮಿ ಕವಿಯಾಗಿ ಆಚೆ ಬಂದು ಕವಿ ಹೇಳೋ ಮಾತುಗಳನ್ನ ಕೇಳೋ ಕಿವಿಗಳು ನಮ್ದಾಗ್ಲಿ ಅಂತ. ಹೂನಪ್ಪ. ಫ್ರೆಂಡ್ಸ್, ಈಗ ಮಿಸ್ಟರ್ ರಾಮಾಚಾರಿ ಅವರು ಮಿಸಸ್ ರಾಮಾಚಾರಿಗೆ ಪ್ರಪೋಸ್ ಮಾಡ್ಬೇಕು ಬೇಡವಾ? ಮಾಡ್ಬೇಕು. ಎಸ್. ಏಯ್ ಪ್ಲೀಸ್, ನನ್ ಬಿಟ್ಬಿಡಿ ಸುಮ್ನೆ. ಅಯ್ಯೋ, ಬಿಡೋ ಮಾತೇ ಇಲ್ಲ. ಚಾರು ಅವ್ರೆ, ನೀವಾದ್ರೂ ಹೇಳಿ,
ನಿಮ್ ಮಾತ್ ಕೇಳ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಅನ್ಸಿದ್ದಾರೆ. ಇನ್ನೇನ್ ಒಪ್ಕೊಂಡಾಯ್ತಲ್ಲ, ಶುರು ಮಾಡ್ಕೊಳ್ಳಿ. ತ್ವಂ ಮಮ ಪ್ರೇಮಾಸಿ, ತ್ವಂ ಮಮ ಶಕ್ತಿರಸಿ, ತ್ವಂ ಮಮ ಮನಃ, ತ್ವಂ ಮಮ ಸ್ವಪ್ನಃ ಅಸಿ, ತ್ವಂ ಮಮ ಸರ್ವಂ ಅಸಿ. ತಸ್ಮಾತ್ ಸೂರ್ಯಚಂದ್ರಯೋಃ ಶಪಥಂ, ಭೂಮ್ಯಾಕಾಶಯೋಃ ಶಪಥಂ, ಅಷ್ಟದಿಕ್ಷು ಶಪಥಂ. ಅಸ್ಮಿನ್ ಜನ್ಮನಿ ಏವ ನ ಅಪಿತು ಸರ್ವೇಷು ಜನ್ಮಸು ತ್ವಂ ಮಮ ಭಾರ್ಯಾ ಭವಿಷ್ಯತಿ. ನಾನು ಹುಟ್ಟಾಗ್ಲಿಂದ ನನ್ನ ಹೃದಯ ಏನು ಸದ್ದು ಮಾಡ್ತಿತ್ತು ನನಗೆ ಗೊತ್ತಿಲ್ಲ. ಆದರೆ ನಾವಿಬ್ರು ಪ್ರೀತಿಸಕ್ಕೆ ಶುರು ಮಾಡಾದ್ಮೇಲಿಂದ ಹೃದಯ ಪ್ರತಿ ಕ್ಷಣ ಚಾರು ಚಾರು ಅಂತಾನೆ ಸದ್ದು ಮಾಡ್ತಾ ಇದ್ದೆ. ಈಗಷ್ಟೇ ಅಲ್ಲ, ನಾನು ಸಾಯೋವರೆಗೂ ನನ್ನ ಹೃದಯ ನಿಮಗೋಸ್ಕರನೇ ಬಡ್ಕೋತಿರುತ್ತೆ. ಈ ಜನ್ಮಕ್ಕಷ್ಟೇ ಅಲ್ಲ ರೀ, 7 ಜನ್ಮಕ್ಕೂ ನೀವೇ ನನ್ನ ಅರ್ಧಾಂಗಿ ಆಗಿರ್ಬೇಕು. ಆಗ್ತೀರಾ? ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಇವರೇ ಮಹಾರಾಣಿ ಅಂತ ನಮ್ಗೆ ಎಲ್ರಿಗೂ ಗೊತ್ತಾಯ್ತು. ಆದ್ರೆ ಈಗ ನಾವು ತಯಾರು ಮಾಡಿರೋ ಸಿಂಹಾಸನದಲ್ಲಿ ನಿಮ್ಮ ಶ್ರೀಮಂತ ಕೂರಿಸಿ. ಅಣ್ಣ ತಗೋ ಹಾರ.